ಕಿಲೋಮೀಟರ್ ಗಟ್ಟಲೆ ಕ್ಯೂ. ಕೊಪ್ಪಳ ಜಿಲ್ಲೆಯಲ್ಲಿ ಡೀಸೆಲ್ ಕೊರತೆಯಾದ ಹಿನ್ನೆಲೆ ಡೀಸೆಲ್ ಖರೀದಿಗೆ ಜನರು ಪರದಾಡ್ತಾ ಇದ್ದಾರೆ. ಯಲಬುರ್ಗಾ ಪಟ್ಟಣದ ಪೆಟ್ರೋಲ್ ಬಂಕ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಕ್ಯೂ ನಿಂತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೇವೆ. ಹಾಗೆ ಡೀಸೆಲ್ ಹಾಕಿಸಿಕೊಳ್ಳಲು ವಾಹನ ಮಾಲೀಕರು ಕೂಡ ಪರದಾಡ್ತಾ ಇದ್ದಾರೆ. ಇನ್ನು ಕುಕನೂರಿನಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇರುವಂತದ್ದು. ಹಾಗೆ ಯಲಬುರ್ಗಾ ನಗರದ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಇದೇ ತರ ವಾತಾವರಣ ಸೃಷ್ಟಿಯಾಗಿದೆ. ಟ್ರ್ಯಾಕ್ಟರ್, ಆಟೋ, ಟಿಪ್ಪರ್ ಸೇರಿ ಹಲವು ವಾಹನಗಳು ಕ್ಯೂನಲ್ಲಿ ನಿಂತಿದೆ. ಇನ್ನು ವಾಟರ್ ಕ್ಯಾನ್ಗಳನ್ನು ತೆಗೆದುಕೊಂಡು ಡೀಸೆಲ್ ಪಡೆಯಲು ಪರದಾಡ್ತಾ ಇದ್ದಾರೆ ಜನ. ಹಾಗೆ ಕೃಷಿ ಕಾರ್ಯಕ್ಕೆ ಡೀಸೆಲ್ ಖರೀದಿಗಾಗಿ ರೈತರು ಸಹ ಮುಗಿಬಿದ್ದಿರುವಂಥದ್ದು. ಇನ್ನು ಡೀಸೆಲ್ ಸಮಸ್ಯೆ ನೀಗಿಸುವಂತೆ ರೈತ ದಾನನಗೌಡ ತೋಂಡಿಹಾಳ ಆಗ್ರಹಿಸಿದ್ದಾರೆ. ದೊಡ್ಡಬಸಪ್ಪ ಹಕಾರಿ, ಟಿವಿ8 ನ್ಯೂಸ್ ಕನ್ನಡ, ಯಲಬುರ್ಗಾ. ನನ್ನ ಹೆಸರು ದಾನನಗೌಡ ತೋಂಡಿಹಾಳ ಅಂತ, ಯಲಬುರ್ಗಾ ರೈತ. ಇವತ್ ಏನಾಗೈತಂದ್ರ ಈಗ ಬಿತ್ತು ಹಂಗಾಮ್ ಚಾಲುವಾಗೈತಿ. ಈ ರೈತರು ಬೀಜ ಗೊಬ್ಬರ ಎಲ್ಲದಕ್ಕೂ ಪರದಾಡಂತ ಪರಿಸ್ಥಿತಿ ಇತ್ತು. ಇವತ್ ಏನಾಗೈತೆ ಅಂದ್ರೆ ಡೀಸೆಲ್ಗೂ ಸಹಿತ ಪರದಾಡಂತ ಪರಿಸ್ಥಿತಿ ಬಂದೈತಿ. ನಾವು ಮುಂಜಾನೆ ಎದ್ದ ಕೂಡಲೇ ಮಳಿ ಅದು ಬಿತ್ತಕ್ ಹೋಗ್ಬೇಕು, ಹರಗಕ್ ಹೋಗ್ಬೇಕು. ಇಲ್ಲಿ ಬಂದು ಒಂದೊಂದು ಅರ್ಧ ದಿವಸ ನಿನ್ ರಾತ್ರಿಯಿಂದ ಪಾಳ್ಯಾಕ್ ಕುಂತ್ಕೊಂಡಿವಿ. ಇಲ್ಲಿ ಡೀಸೆಲ್ ಟ್ಯಾಂಕ್ ಇಟ್ಕೊಂಡು ಆಮೇಲೆ ಪೆಟ್ರೋಲ್ ಇವು ಗಾಡಿ ತಂದು ಇದ್ರಂತಾಗಾದ್ರ ರೈತರು ಬಾಳಿ ಹಿಂಗಾದ್ರ ಇವು ಸರ್ಕಾರಗಳು ಏನ್ ಮಾಡ್ಬೇಕಂದ್ರೆ ಮುಂಜಾಗ್ರತೆ ಕ್ರಮ ವಹಿಸಿ ಎಲ್ಲ ರೈತರಿಗೆ ಅನುಕೂಲ ಆಗಂಗ ಸ್ಟಾಕ್ ತಂದಿಡ್ಬೇಕು. ಇಲ್ಲಾಂದ್ರೆ ರೈತರಿಗಾಗಿ ಪ್ರತ್ಯೇಕವಾಗಿ ನಿಮ್ಗ ನಾವು ಡೀಸೆಲ್ ಕೊಡ್ತೀವಿ, ಒಬ್ಬೊಬ್ಬರಿಗೆ ಇಷ್ಟಿಷ್ಟ ಅಂತ. ಈಗ ಬಿತ್ತು ಟೈಮ್ನಾಗ ನಮಗ್ ರಿಸರ್ವ್ ಡೀಸೆಲ್ ಕೊಡ್ಬೇಕು. ಒಂದ್ ಕ್ಯಾನಿಗೆ 20 ಲೀಟರ್ ತೋರಿ 10 ಲೀಟರ್ ತೋರಿ ಅನ್ನಕತ್ತಾರ. ಹಿಂಗಾದ್ರೆ ರೈತರು ಬಾಳೆ ಮಾಡೋದ್ ಹೆಂಗ, ನಾವು ಬದುಕ್ಬೇಕು ಹೆಂಗ? ಸರ್ಕಾರ ಇವಾಗ ಆಮೇಲೆ MLA ಗಳು, MP ಗಳು, ಸರ್ಕಾರದವರು, ತಹಸೀಲ್ದಾರು ಅವರೆಲ್ಲ DC ಗಳು ಇದನ್ನ ವಿಚಾರ ಮಾಡಿ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕು. ಆದಷ್ಟು ಅರ್ಜೆಂಟ್ ಆಗಿ ಇದು ಎಮರ್ಜೆನ್ಸಿ ಯುದ್ಧ ಕಾಲ ಪರಿಸ್ಥಿತಿ ಇದ್ದಂಗೆ ಇದು ಅರ್ಜೆಂಟ್ ಆಗಿ ಈ ಸಮಸ್ಯೆನ ಬಗೆಹರಿಸ್ಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಇವತ್ತಿನ ದಿವಸ ಏನಾಗೈತೆ ಅಂದ್ರ ಯಾರ ಮನೆಗೂ ಎತ್ತಿಲ್ಲ. ಇವ್ ಒಕ್ಕಲ್ತನ ಮಾಡ್ಬೇಕಂದ್ರ ಟ್ರ್ಯಾಕ್ಟರ್ಲೆ ಹಾರಬೇಕು, ಟ್ರ್ಯಾಕ್ಟರ್ಲೆ ಬಿತ್ಬೇಕು, ಎಡೆ ಕುಂಟು ಸಹಿತ ಟ್ರ್ಯಾಕ್ಟರ್ಲೆ ಹೊಡೆಯಕತ್ತೀವಿ. 1 ಲೀಟರ್ ಡೀಸೆಲ್ ಅಂದ್ರೆ ಹೊಲ ಪಡ ಬೀಳ್ತಾವು. ಪೂರಾ ಜಗತ್ತ ಅಲ್ಲೋಲ ಕಲ್ಲಲ್ಲ ಆಗ್ತೈತಿ. ರೈತನ ದೇಶದ ಬೆನ್ನೆಲುಬು. ನಾವು ಬೆಳೆದ್ರಾಗ ಎಲ್ಲರಿಗೂ ತಿನ್ನಾಕ ಕೂಳಿ ಸಿಗ್ತೈತಿ. ಮತ್ತೆ ನೀವು ಡೀಸೆಲ್ ಕೊಡವಲ್ರಿ, ಗೊಬ್ಬರ ಕೊಡವಲ್ರಿ, ಬೀಜ ಕೊಡವಲ್ರಿ. ಇನ್ನು ರೇಟ್ ತೋರಿಸ್ತಾರ ಅವ್ರು. ಬೀಜ ಗೊಬ್ಬರ ಬಂದ್ರ ಟೈಮ್ ಬರ್ಲಿ, ಬೀಜ ಬಂದಾವು ಇನ್ನ ರೇಟ್ ಬಂದಿಲ್ಲ ಅಂತ ಹಿಂಗ್ ಹೇಳಕತ್ತಾರ. ಅದಕ್ಕೆ ಚಲೋ ಬೀಜ, ಸರ್ಟಿಫೈಡ್ ಬೀಜ ಕೊಡ್ಬೇಕು. ಯಾವ್ದೋ ಪ್ರೈವೇಟ್ ಕಂಪ್ನಿ ಡೂಪ್ಲಿಕೇಟ್ ಬೀಜ ತಂದು ಕೊಟ್ಟು ನಾಳೆ ಬಿತ್ತಿದ್ವಿ, ಪೀಕ್ ಬರ್ಲಿಲ್ಲ, ಹುಟ್ಟಿತು, ನಾಳೆ ಬೆಳಿ ಕ್ರಾಪ್ ಇಡ್ಲಿಲ್ಲ ಕಾಳ ಆಗ್ಲಿಲ್ಲ ಅನ್ನೋ ಲೆಕ್ಕ ಆಗ್ಬಾರ್ದು. ಅದಕ್ಕೆ ಒಳ್ಳೆ ರೀತಿಯಿಂದ ಇವು ಅಗ್ರಿಕಲ್ಚರ್ ಆಫೀಸರ್ಸು ಮತ್ತು AC, DC, ತಹಸೀಲ್ದಾರ್ ಎಲ್ಲರೂ ಕೂಡಿ ಒಳ್ಳೆ ಬೀಜವನ್ನ, ಗೊಬ್ಬರ ಆಮೇಲೆ ಡೀಸೆಲ್ ಅನ್ನ ರೈತರಿಗೆ ಒದಗಿಸ್ಕೊಡ್ಬೇಕಂತ ನಾ ಕೇಳ್ಕೊಂತೀನಿ.